ಎಸ್ಐಆರ್ ಪ್ರಕ್ರಿಯೆ ಇವತ್ತಿನಿಂದ ರಾಜ್ಯದಾದ್ಯಂತ ಮನೆ ಮನೆ ಭೇಟಿ ಶುರುವಾಗಿರ್ತಕ್ಕಂಥದ್ದು. ಅಧಿಕಾರಿಗಳು BLO ಸಮೇತವಾಗಿ ನಿಮ್ಮ ಮನೆಗಳಿಗೆ ಭೇಟಿಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಅವರು ನೀಡುವಂಥ ಅರ್ಜಿಯಲ್ಲಿ ಯಾವ ರೀತಿಯಾದಂಥ ಮಾಹಿತಿಗಳನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ನಮ್ಮ ಜೊತೆ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂಥ ಅನ್ಬು ಕುಮಾರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈಗ ಮನೆ ಮನೆಗೆ ಭೇಟಿಯನ್ನು ನೀಡ್ತಾ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಮತದಾನದ ಹಕ್ಕೆ ಹೊರಟೋಗುತ್ತೇನೋ ಅನ್ನುವಂಥ ಭಯ ಕೂಡ ಇದೆ. ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಮಾಹಿತಿಗಳನ್ನು ನೀಡಬೇಕು? ಯಾಕಂದರೆ ನೀವು ಕೂಡ ಈಗಾಗಲೇ ಮಾಹಿತಿಯನ್ನು ಫಿಲ್ ಮಾಡೋದ್ರ ಮೂಲಕ ಈ ಒಂದು SIR ಪ್ರಕ್ರಿಯೆಗೆ ಒಂದು ಚುರುಕಿನ ಚಾಲನೆಯನ್ನು ನೀಡಿದ್ದೀರಾ. ಯಾವ ರೀತಿಯಾದಂಥ ಮಾಹಿತಿಯನ್ನು ಮತದಾರರು ನೀಡಬೇಕಾಗತ್ತೆ? ನಮಸ್ತೆ ಮೇಡಮ್. ಇವತ್ತಿನಿಂದ ಹಂಗಂದರೆ ಜೂನ್ 30ರಿಂದ ಜುಲೈ 29ವರೆಗೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOಗಳು ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ 5,54,36,314 ಜನ ಮತದಾರರು 16/6/2026 ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತು. ಅವರು ಎಲ್ಲರದು ನಾವು ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಆಯಾ ಸಮುದ್ರ BLOಗಳಿಗೆ ಕೊಟ್ಟಿದ್ದೀವಿ. ಈಗ ಉದಾಹರಣೆಗೆ ನಂದು ಎನ್ಯುಮರೇಷನ್ ಫಾರ್ಮ್ ನನ್ನ ಮನೆಗೆ ಬೆಳಿಗ್ಗೆ BLO ಬಂದು ಕೊಟ್ಟಿದ್ದಾರೆ. ಈ ಎನ್ಯುಮರೇಷನ್ ಫಾರ್ಮಲ್ಲಿ ನಂದು ಫೋಟೋ ಹಳೆದಿತ್ತು, ನಾನು ಹೊಸ ಫೋಟೋ ಹಚ್ಚಿದ್ದೀನಿ. ಆಮೇಲೆ ನಂದು 2002ರ SIR ಮಾಹಿತಿ ಅದನ್ನು ಕೊಟ್ಟಿದ್ದೀನಿ. ಆಮೇಲೆ ನಾನು ಸಹಿ ಮಾಡಿದ್ದೀನಿ, BLO ಹತ್ರ ವಾಪಸ್ ಕೊಟ್ಟಿದ್ದ ಮೇಲೆ BLO ಒಂದು ಸೈನ್ ಮಾಡಿ ನನಗೆ ಅಕ್ನಾಲೇಜ್ಮೆಂಟ್ ಕಾಪಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಮತದಾರರು ನಾವು ವಿನಂತಿ ಮಾಡೋದು ಇಷ್ಟೇ, ಈ ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ತಾವು ಕೊಡಬೇಕಿಲ್ಲ BLOಗೆ. BLO ಯಾವ ದಾಖಲಾತಿ ತೊಗೊಳ್ಳೋದು ಇಲ್ಲ. ತಾವು ಎನ್ಯುಮರೇಷನ್ ಫಾರ್ಮನ್ನು ತಮ್ಮದು ಫೋಟೋ ಹಳೆದಿದ್ದರೆ ದಯವಿಟ್ಟು ಹೊಸ ಫೋಟೋ ಹಾಕಿ ಕೊಡಿ. ಆಮೇಲೆ ಫಿಲ್ ಮಾಡಿ 2002 ಮತದಾರರ ಪಟ್ಟಿಯಲ್ಲಿ ಲಾಸ್ಟ್ SIR ಅಲ್ಲಿ ತಮ್ಮದು ಹೆಸರಿದ್ದರೆ ತಮ್ಮ ಹೆಸರು ಇಲ್ಲಿ ಹಾಕ್ಬೋದು, ಅಥವಾ ತಮ್ಮದು ಹೆಸರು ಇಲ್ಲ ಅಂದರೆ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರ್ದು ಹೆಸರಿದೆ ಅದನ್ನು ಈ ಕಡೆ ಹಾಕ್ಬೋದು. ಹಾಕ್ಬಿಟ್ಟು ತಮ್ಮ ಮಾಹಿತಿನ ಫಿಲ್ ಮಾಡಿಬಿಟ್ಟು ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡಿ ವಿನಂತಿ ಮಾಡ್ತೀನಿ. ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಸರ್, ಏನಂತಂದರೆ BLOಗಳು ಬಂದಂಥ ಸಂದರ್ಭದಲ್ಲಿ ನಾವು ಎಪಿಕ್ ಕಾರ್ಡ್ನ ತೋರಿಸ್ಬೇಕಾಗುತ್ತೆ, ಅಂದರೆ ಮತದಾರರ ಗುರುತಿನ ಚೀಟಿಯನ್ನು ತೋರಿಸ್ಬೇಕು, ಅಥವಾ ನಮ್ಮ ಒಂದು ವೋಟರ್ ID ಕಾರ್ಡ್ನ ತೋರಿಸ್ಬೇಕು, ಜೊತೆಯಲ್ಲಿ ಆಧಾರ್ ಕಾರ್ಡ್ನ ತೋರಿಸ್ಬೇಕು. ಈ ರೀತಿಯಾದಂಥ ಒಂದಷ್ಟು ಕನ್ಫ್ಯೂಷನ್ಗಳಿದೆ, ಹೌದಾ? ಈ ಹಂತದಲ್ಲಿ ಮತದಾರ ಯಾವುದೇ ಮಾಹಿತಿ ಕೊಡಬೇಕಿಲ್ಲ, ಯಾಕಂದರೆ ಇದು ಪ್ರೀ ಫಿಲ್ಡ್ ಫಾರ್ಮ್ ಇರ್ತದೆ. ಮತದಾರರ ಹೆಸರು, ಮತದಾರ ಸಂಬಂಧಪಟ್ಟ ಅಡ್ರೆಸ್ಸು, ಅವ್ರದ್ದು ಯಾವ ಪೋಲಿಂಗ್ ಸ್ಟೇಷನ್, ಯಾವ ಪಾರ್ಟ್ ನಂಬರ್ ಮತ್ತು ಅವ್ರದ್ದು ಫೋಟೋ, ಇದೆಲ್ಲನೂ ಈಗ ನಾವೇ ಪ್ರಿಂಟ್ ಮಾಡಿ ಕಳಿಸ್ತಾ ಇರ್ತೀವಿ. ಇದರಲ್ಲಿ QR ಕೋಡ್ ಇರ್ತದೆ. ಈ QR ಕೋಡ್ ಈಸ್ ಯೂನಿಕ್ ಟು ಎವ್ರಿ ಇಂಡಿವಿಜುವಲ್, ಹಂಗಂದರೆ ಪ್ರತಿಯೊಂದು ಮತದಾರರಿಗೂ ಸೆಪರೇಟ್ QR ಕೋಡ್ ಇರ್ತದೆ. ಇದರಿಂದ BLO ಅವರ ಫಾರ್ಮನ್ನು ಅಪ್ಡೇಟ್ ಮಾಡೋಕ್ಕಾಗ್ತದೆ, ಡೂಪ್ಲಿಕೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ವಿಷಯ ಮಾಡಿನೇ ನಾವು ಫಾರ್ಮನ್ನು ಕಳಿಸ್ತಾ ಇದ್ದೀವಿ. ಅದರಿಂದ ಈ ಹಂತದಲ್ಲಿ ಹಂಗಂದರೆ ಎನ್ಯುಮರೇಷನ್ ಫೇಸ್ ಹೌಸ್ ಟು ಹೌಸ್ ವಿಸಿಟ್ ಮಾಡೋ ಸಂದರ್ಭಗಳಲ್ಲಿ BLO ಹತ್ರ ತಾವು ಯಾವುದು ದಾಖಲಾತಿ ಕೊಡಬೇಕಾದ ಅಗತ್ಯ ಇರುವುದಿಲ್ಲ. ಎಸ್ ಸರ್, ಇವಾಗ ನಿಮ್ಮ ಅರ್ಜಿಯನ್ನು ನೋಡಿದಾಗ ತಮಿಳುನಾಡು ಹಾಗೆ ಆನೆಕಟ್ಟು ವಿಳಾಸವನ್ನು ಕೊಟ್ಟಿದ್ದೀರಾ. ಈ ವಿಳಾಸದ ಬಗ್ಗೆ ಬಹಳಷ್ಟು ಚರ್ಚೆ ಇರತಕ್ಕಂಥದ್ದು, ಅಂದರೆ ನಾವು ಬೆಂಗಳೂರಿನಲ್ಲಿ ವಾಸ ಇದ್ದೀವಿ, ನಮ್ಮ ಮತದಾರರ ಹಕ್ಕಿನ ಗುರುತಿನ ಚೀಟಿ ಇರ್ತಕ್ಕಂಥದ್ದು ನಮ್ಮ ಊರಿನಲ್ಲಿ, ಈ ರೀತಿ ಕನ್ಫ್ಯೂಷನ್ಗಳಿದೆ. ಅದೆಲ್ಲೋ ಹೊರಟೋಗ್ಬಿಡುತ್ತೇನೋ, ನಾವು ಆ ಸಂದರ್ಭದಲ್ಲಿ ಹೋಗಿ ಮನೆಯಲ್ಲಿ ಇದ್ದು ನಾವು ಅದರ ಮಾಹಿತಿ ಕೊಡಬೇಕಿತ್ತೇನೋ ಅನ್ನುವಂಥ ಕನ್ಫ್ಯೂಷನ್ಸ್ ಜನಕ್ಕಿದೆ. ಇಲ್ಲ, ಈಗ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ತಾವು 2002ರಲ್ಲಿ ಹೆಸರಿಟ್ಟಿದ್ದರೂ ತೊಂದರೆ ಇರೋದಿಲ್ಲ. ಅದನ್ನು ಈಗ ಉದಾಹರಣೆಗೆ ನನ್ನದೇ ಹೆಸರು ತೊಗೊಂಡಿದ್ದಲ್ಲಿ ಇದು ತಮಿಳುನಾಡಲ್ಲಿತ್ತು 2002ರಲ್ಲಿ. ಅದರಿಂದ ನಾನು ಆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಈ ದೇಶದ ಯಾವುದೇ ಒಂದು ರಾಜ್ಯದಲ್ಲಿ ತಮ್ಮ ಹೆಸರಿದ್ದರೂ BLO ಆ್ಯಪ್ ಮುಖಾಂತರ ಅದನ್ನು ನಾವು ಸ್ಕ್ರೋಲ್ ಮಾಡಿ ಚೆಕ್ ಮಾಡ್ಬೋದಾಗಿದೆ. ಈಗಾಗಲೇ ಮ್ಯಾಪಿಂಗ್ ತಾವು ನೋಡಿದಲ್ಲಿ ಕನ್ನಡ ರಾಜ್ಯದಲ್ಲಿ ಸುಮಾರು 91.67% ಮ್ಯಾಪಿಂಗ್ ಮಾಡಿದ್ದೀವಿ. ಹಲವಾರು ಕಡೆ 99% ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಇದೆಲ್ಲ ಸಾರ್ವಜನಿಕರ ಹಂಗಾರೆ ನಮ್ಮ ಮತದಾರರ ಸಹಕಾರ, BLOಗಳ ಹಾರ್ಡ್ ವರ್ಕ್, ಅಧಿಕಾರಿಗಳ ಸೂಪರ್ವಿಷನ್ ಆಗಿದೆ. ಅದರಿಂದ ಈ ಒಟ್ಟು ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರತಿಯೊಂದು ಅರ್ಹ ಮತದಾರರಿಗೆ ಅನುಕೂಲ ಮಾಡಲಿಕ್ಕೆ, ಯಾವುದೇ ಒಂದು ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೆಸರು ಬಿಟ್ಟು ಹೋಗಬಾರ್ದೆಂಬ ಉದ್ದೇಶದಿಂದ ಮಾಡ್ತಾ ಇರೋದರಿಂದ ಇದು ಪ್ರಕ್ರಿಯೆ ಪೂರ ಪಾರದರ್ಶಕವಾಗಿ ಕಾನೂನಿನ ಅಂಶಗಳ ಪ್ರಕಾರ ನಡೆಯುವ ಪ್ರಕ್ರಿಯೆ ಆಗಿರ್ತದೆ. ಮತದಾರರಿಗೆ ಅನುಕೂಲ ಆಗಲಿಕ್ಕೆ ಎಲ್ಲ ಕ್ರಮಗಳು ಕೈಗೊಂಡಿದ್ದೀವಿ. ಸೊ ದಯವಿಟ್ಟು ತಾವು ಎನ್ಯುಮರೇಷನ್ ಫಾರ್ಮ್ ಬಂದ ಸಂದರ್ಭದಲ್ಲಿ ಫಿಲ್ ಮಾಡಿ ಸೈನ್ ಮಾಡಿ ಕೊಡಿ. ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತೀರಿ ಸಹಿ ಮಾಡಿ, ಅವ್ರ ಹೆಸರು ಪೂರ ಕರಡು ಮತದಾರರ ಪಟ್ಟಿಯಲ್ಲಿ ಇದ್ದೇ ಇರ್ತದೆ. ಅದು ಆಗಸ್ಟ್ 5ಕ್ಕೆ ಪಬ್ಲಿಷ್ ಆಗಿದೆ. ಇದು ಕುರಿತು ಆ್ಯಡ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ತಾವು ನೋಡ್ಬೋದು. ಓಕೆ, ಹಾಗೆ ಈ ಅರ್ಜಿನಲ್ಲಿ ಒಂದು 3 ಕಂಡೀಷನ್ಸ್ಗಳನ್ನ ಕೂಡ ಹಾಕಲಾಗಿದೆ ಸರ್. ಆ ಕಂಡೀಷನ್ಸ್ಗಳನ್ನ ತಪ್ಪಿದ್ದಲ್ಲಿ ಅವರಿಗೆ ಕಾನೂನಿನ ಕ್ರಮ ಆಗುತ್ತೆ ಅಂತೇಳಿ. ಸೊ ಯಾವ ರೀತಿಯಾದಂಥ ಕಾನೂನಿನ ಕ್ರಮ, ಯಾವ ಕಂಡೀಷನ್ಸ್ಗಳು ಮುಖ್ಯವಾಗಿ ಪರಿಗಣಿಸ್ತೀರಾ? ಮೊದಲನೇ ಷರತ್ತು, ನಾನು ಭಾರತೀಯ ಪ್ರಜೆ ಆಗಿದ್ದೀನಿ, ಬೇರೆ ಯಾವುದೇ ದೇಶದ ಸಿಟಿಜನ್ಶಿಪ್ ನಾನು ತೊಗೊಂಡಿಲ್ಲ ಎಂಬುದು. ಎರಡನೇ ಷರತ್ತು, ನಾನು ಒಂದು ಕಡೆ ಮಾತ್ರ ಹೆಸರಿಟ್ಟಿದ್ದೀನಿ, ಬೇರೆ ಯಾವುದೇ ಕಡೆ ಹೆಸರಿಟ್ಟಿಲ್ಲ ಎಂಬುದು ಎರಡನೇದು. ಮೂರನೇದು, ನಾನು ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದಲ್ಲಿ ರೆಪ್ರೆಸೆಂಟೇಷನ್ ಆಫ್ ಆ್ಯಕ್ಟ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ಕಾನೂನು ಶಿಕ್ಷೆಗೆ ಒಳಗಾಗ್ತೀನಿ ಅನ್ನೋ ಅರಿವು ನನಗೆ ಇದೆ ಎಂದು 3 ಷರತ್ತು ಇರ್ತದೆ. ಯಾಕೆ ಷರತ್ತಾಗಿದ್ದಾರೆ? ಉದಾಹರಣೆಗೆ ಈ ಉದ್ದೇಶ, ಈ ಎಂಟೈರ್ ಪ್ರಾಸೆಸ್ ಉದ್ದೇಶ ಏನಂತ ಕೇಳಿದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್ ಆ್ಯಂಡ್ ಡೆಡ್ ವೋಟರ್ಸನ್ನು ಪತ್ತೆ ಹಚ್ಚೋದಾಗಿರ್ತದೆ. ಯಾಕಂದರೆ ಅವರ ಮತದಾರ ಪಟ್ಟಿಯಿಂದ
ಇರಲಿಕ್ಕೆ ಅವ್ರಿಗೂ ಅರ್ಹತೆ ಇರುವುದಿಲ್ಲ. ಯಾಕಂದರೆ ಯಾರು ಡೂಪ್ಲಿಕೇಟ್ ಇದ್ದಾರೋ ಅವರೆಲ್ಲ ತೆಗಿಬೇಕಾದ್ರೆ. ಸೊ ಅದನ್ನು ನಾನು ಮತದಾರ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಬೇಲ್ಪಟ್ಟು 2 ಕಡೆ 3 ಕಡೆ ಆ ರೀತಿ ಇದ್ದರೆ ಎಲ್ಲೆಲ್ಲೆಲ್ಲ ಹೆಸರಿದೆ ಅಲ್ಲೆಲ್ಲ ಎನ್ಯುಮರೇಷನ್ ಫಾರ್ಮ್ ಬರ್ತದೆ. ಆದರೆ ತಾವು ದಯವಿಟ್ಟು ಒಂದು ಕಡೆ ಮಾತ್ರ ಸಹಿ ಮಾಡಿ ಎಲ್ಲಿ ವೋಟನ್ನು ಇಟ್ಟುಕೊಳ್ಳೋದೆಂಬುದು ತಾವೇ ತೀರ್ಮಾನ ಮಾಡಿಕೋಬೋದು. ಆದರೆ ದಯವಿಟ್ಟು ತಾವು ಒಂದು ಕಡೆ ಮಾತ್ರ ಸೈನ್ ಮಾಡಿ ನಾನು ವಿನಂತಿ ಮಾಡ್ತೀನಿ. ಸರ್, ಅನ್ಮ್ಯಾಪಿಂಗ್ ವೇಳೆನೂ ಕೂಡ ಸಾಕಷ್ಟು ಅಕ್ರಮ ಮತದಾರರು ಕಂಡು ಬಂದಿದ್ದಾರೆ ಅಂತಕ್ಕಂಥದ್ದು. ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಸೊ ಮ್ಯಾಪಿಂಗಲ್ಲಿ ಏನಾದ್ರು ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ BLO ಸರಿಪಡಿಸ್ತಾರೆ. ಯಾಕಂದರೆ ಈಗಾಗಲೇ ನಾವು ಮನೆಗೆ ಇನ್ವೆಸ್ಟ್ಮೆಂಟ್ ವಿತರಣೆ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಈಗ ನಂದು ಸಮೇತ ಮ್ಯಾಪಿಂಗ್ ಆಯಿತು, ಯಾವುದೂ ತಪ್ಪಿರಲ್ಲ. ಸೊ ಎಸ್ ಮೇಡಮ್. ಸರ್, ಹಾಗೆಯೇ ಕೆಲವು ರಾಜಕೀಯ ಪಕ್ಷದವರು ಇದೇ ಸಂದರ್ಭದಲ್ಲಿ ನಿಮ್ಮ ಹೆಸರು ಕೈಬಿಟ್ಟು ಹೋಗ್ಬಿಡುತ್ತೆ, ನಿಮ್ಮನ್ನ ಅಕ್ರಮವಾಗಿ ತೆಗೆದು ಹಾಕ್ಬಿಡ್ತಾರೆ, ನೀವು ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಸಾಕಷ್ಟು ಮೆಸೇಜ್ಗಳನ್ನ ಕೊಡ್ತಿದ್ದಾರೆ. ಜನರನ್ನ ಎದುರಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಜೊತೆಗೆ ಇದಕ್ಕೋಸ್ಕರ ಸಮಾವೇಶಗಳನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಿಜವಾಗ್ಲೂ ಕೂಡ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳ್ಕೊಂಡು ಬಿಡ್ತಾರೆ. ಈ ರೀತಿ ಭಯಪಡಿಸೋದಕ್ಕೆ ಏನು ಹೇಳ್ತೀರಾ? ಈಗ ಯಾರ್ಯಾರೆಲ್ಲ ಎನ್ಯುಮರೇಷನ್ ಫಾರ್ಮನ್ನು ತೊಗೊಂಡು ಫಿಲ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ ಅವ್ರ ಹೆಸರು ಪೂರ ಕರಡು ಮತದಾರರ ಪಟ್ಟಿಯಲ್ಲಿ ಇದ್ದೇ ಇರ್ತದೆ. ಕರಡು ಮತದಾರರ ಪಟ್ಟಿ ಆಗಸ್ಟ್ 5ಕ್ಕೆ ನಾವು ಪಬ್ಲಿಷ್ ಮಾಡ್ತೀವಿ. ಅದಾದ ನಂತರ ಅಕಸ್ಮಾತ್ ಯಾರು ಮತದಾರರಿಂದ ಮಾಹಿತಿ ಬೇಕಾಗಿದ್ದಲ್ಲಿ ಆವಾಗ ನೋಟಿಸ್ ಕೊಟ್ಟು ಸಂಬಂಧಪಟ್ಟ ಮಾಹಿತಿನ ತೊಗೊಂಡು ವೆರಿಫೈ ಮಾಡಿ ERO ಅದು ಕುರಿತು ತೀರ್ಮಾನ ತೊಗೊಳ್ತಾರೆ. ಆದರೆ ನಾನು ಮತ್ತೆ ಕನ್ಫರ್ಮ್ ಮಾಡಲಿಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಸಹಿ ಮಾಡಿ ಕೊಡ್ತೀರಾ ಅವ್ರ ಹೆಸರು ಪೂರ ಖಂಡಿತವಾಗಿ ಡ್ರಾಫ್ಟ್ ರೋಲಿ ಇದ್ದೇ ಇರ್ತದೆ. ಮತ್ತು ಡ್ರಾಫ್ಟ್ ರೋಲಿ ಹೆಸರು ಬಂದ ನಂತರ ತಮ್ಮ ಹೆಸರನ್ನು ERO ಅವರು ನೋಟಿಸ್ ಕೊಡದೆ, ಹಿಯರಿಂಗ್ ಮಾಡದೆ, ಸ್ಪೀಕಿಂಗ್ ಆರ್ಡರ್ ಮಾಡದೆ ತೆಗಿಲಿಕ್ಕೂ ಕಾನೂನಲ್ಲಿ ಅವಕಾಶಗಳು ಇರುವುದಿಲ್ಲ. ಅದರಿಂದ ಇದು ಪಾರದರ್ಶಕ ಪ್ರಕ್ರಿಯೆ ಮತ್ತು ತಮ್ಮ ಹತ್ರ ಅಕ್ನಾಲಜ್ಮೆಂಟ್ ಆಗಿ ಈ ಕಾಪಿ ಹುದ್ದೆ ಉಳಿಯುತ್ತದೆ. ಸೊ ತಾವು ಅಕಸ್ಮಾತ್ ಎನ್ಯುಮರೇಷನ್ ಫಾರ್ಮ್ BLO ಹತ್ರ ಕೊಟ್ಟು ತಮ್ಮ ಹೆಸರಿಲ್ಲ ಅಂದರೆ ತಾವು ಅಬ್ಜೆಕ್ಟ್ ಮಾಡ್ಬೋದು. ಎಸ್. ಸೊ ಈಗ ನಮ್ಮ ಓಟ್ ಈಗ ಶಿವಮೊಗ್ಗದಲ್ಲೋ ಅಥವಾ ಹಾಸನಲ್ಲೋ ಇರುತ್ತೆ. ಸೊ ನಾವು ವಾಸ ಬೆಂಗಳೂರಿನಲ್ಲಿರ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಗಳು ಅಲ್ಲಿ ಅಟೆಂಡ್ ಮಾಡ್ಬೋದಾ BLOಗಳನ್ನ? ಈಗ ಈ ಫಾರ್ಮಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮತದಾರರು ಸಹಿ ಮಾಡಬಹುದು. ಅಕಸ್ಮಾತ್ ಮತದಾರರು ಸಹಿ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಸೈನ್ ಮಾಡ್ಬೋದು. ಉದಾಹರಣೆಗೆ ತಂದೆ ಪರವಾಗಿ ಮಕ್ಕಳು, ಮಕ್ಕಳ ಪರವಾಗಿ ತಂದೆ, ಅಣ್ಣ ಪರವಾಗಿ ತಂಗಿ ಅಥವಾ ತಂಗಿ ಪರವಾಗಿ ಅಣ್ಣ, ಯಾರು ಸೈನ್ ಮಾಡ್ಬೋದು. ಬಟ್ ಅವರು ಅವ್ರ ಕುಟುಂಬದ ಸದಸ್ಯರಾಗಿರಬೇಕು, ಅಡಲ್ಟ್ ಮೆಂಬರ್ ಆಗಿರಬೇಕು. ಬೆಂಗಳೂರಿನಲ್ಲಿ ಯಾವುದೇ ಸರ್ವೆ ಆಗಲಿ, ಯಾವುದೇ ಒಂದು ಪರಿಷ್ಕರಣೆ ಆಗಲಿ, ಈ ರೀತಿ ಮನೆ ಭೇಟಿಯಾದಂಥ ಟೈಮ್ನಲ್ಲಿ ಬಹಳಷ್ಟು ವೇಗವಾಗಿ ಕಾಡೋದು ಅಂದರೆ ಮನೆಯೆಲ್ಲ ಇರೋದಿಲ್ಲ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಅಂಥ ಟೈಮ್ನಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಮತದಾನದ ಹಕ್ಕನ್ನು ಪರಿಷ್ಕರಣೆಗೆ ಒಳಪಡಿಸ್ಬೋದು? ಈಗ ನಾವು 2 ರೀತಿಯಾದ ಸ್ಟಿಕ್ಕರ್ನ BLOಗಳಿಗೆ ಮಾಡಿ ಕೊಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿ 1,88,00,000 ಮನೆಗಳಿದ್ದಾವೆ. ಅಷ್ಟು ಸ್ಟಿಕ್ಕರ್ ಪ್ರಿಂಟ್ ಮಾಡಿ ಎಲ್ಲ BLOಗಳಿಗೂ ಅವ್ರಿಗೆ ಎಷ್ಟಾಗುತ್ತಿದೆ ಅಷ್ಟು ಕಳಿಸ್ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಫಾರ್ಮ್ ವಿತರಣೆ ಆಗಿದೆ ಅಲ್ಲಿ ಪೂರ ಸ್ಕ್ವಯರ್ ಶೇಪ್ ಸ್ಟಿಕ್ಕರ್, ಪರ್ಪಲ್ ಕಲರ್ ಇರೋ ಸ್ಟಿಕ್ಕರ್ನ ಪೇಸ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಮತದಾರ ಮನೆ ಲಾಕ್ ಆಗಿದೆ, ಅವ್ರು ಇಲ್ಲ, ಲಾಂಗ್ ಆಬ್ಸೆಂಟ್ ಅಥವಾ ಸುಮಾರು ದಿವಸದಿಂದ ಬಾಗಿಲು ತೆರೆದಿಲ್ಲ ಅಂಥ ಕಡೆ ರೌಂಡ್ ಶೇಪು ರೆಡ್ ಕಲರ್ ಸ್ಟಿಕ್ಕರನ್ನು ಪೇಸ್ಟ್ ಮಾಡ್ತಾರೆ. ಅದರಲ್ಲಿ BLO ವಿಸಿಟ್ ಮಾಡಿದ ದಿನಾಂಕ, ನೆಕ್ಸ್ಟ್ ವಿಸಿಟ್ ಯಾವಾಗ ಬರ್ತಾರೆ ಎಂಬ ಮಾಹಿತಿ ಇದೆಲ್ಲ ಕೊಡ್ತಾರೆ. ಸೊ ಅಕಸ್ಮಾತ್ ಯಾರಾದರೂ ಮನೆಯಲ್ಲಿ ಇಲ್ಲ ಅಂದರೆ ಅವರು ಆನ್ಲೈನಲ್ಲಿ ಅಪ್ಲೈ ಮಾಡುವ ಸಾಧ್ಯತೆಗಳು, ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಸೊ ದಯವಿಟ್ಟು ಅವರು ಆನ್ಲೈನ್ ಅಪ್ಲೈ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ವಿವರವಾದಂಥ ಮಾಹಿತಿಯನ್ನು ನೀಡಿದ್ದಕ್ಕೆ. ಸೊ ಇದಿಷ್ಟು ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂಥ ಅನ್ಬುಕುಮಾರ್ ಅವರು ನೀಡಿದಂಥ ಮಾಹಿತಿಯಾಗಿತ್ತು. BLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ SIR ಪ್ರಕ್ರಿಯೆಯಲ್ಲಿ ತಪ್ಪದೆ ನೀವು ಪಾಲ್ಗೊಳ್ಳಿ ಅಂತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ನೀವು ಪೂರಕ ದಾಖಲೆಗಳನ್ನು ಕೊಡದೇ ಕೇವಲ ಮಾಹಿತಿಯೊಳಗೆ ನೀವು ಈ ಒಂದು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.